ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 2-4-2025 ನಡೀತಕ್ಕಂಥ SSLC ಕೋರ್ ವಿಷಯ ವಿಜ್ಞಾನದಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು 4 ಮತ್ತು 5 ಅಂಕಗಳಿಗೆ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಆಲ್ರೆಡಿ ಇವು 3 ಅಂಕಕ್ಕೂ ಬರ್ಬೋದು ಮತ್ತು 3 ಅಂಕದ ಪ್ರಶ್ನೆಗಳು 4-5 ಅಂಕಕ್ಕೂ ಬರ್ಬೋದು. ಯಾಕಂದರೆ ABC ಅಂತ ಕೊಟ್ಟಿರ್ತಾರೆ, 2+2+1 ಅಥವಾ 2+3 ಅಂತ. ಸೊ ಈ ಪ್ಯಾಟರ್ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ಬಟ್ ಎಷ್ಟು ಕಂಟೆಂಟ್ ಮಾಡಿದರೆ ಖಂಡಿತವಾಗಿ ನಿಮಗೆ 2, 3, 4, 5 ಅಂಕಗಳಲ್ಲಿ ಮ್ಯಾಕ್ಸಿಮಮ್ ಪ್ರಶ್ನೆಗಳು ಬರ್ತವೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದರೆ ಏನು, ಇದನ್ನು ಹೇಗೆ ತಯಾರಿಸ್ತಾರೆ, ಅದರ ಉಪಯೋಗಗಳನ್ನು ಬರೀರಿ ಅನ್ನೋದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಸೊ ಏನು ಉತ್ತರ ಬರಿಬೋದು ಅಂದರೆ, ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರೀತಾರೆ. ಇದನ್ನು ಜಿಪ್ಸಮ್ ಅನ್ನು 373 ಕೆಲ್ವಿನ್ನಲ್ಲಿ ಕಾಯಿಸಿದಾಗ ನೀರಿನ ಅಣುಗಳನ್ನು ಕಳೆದುಕೊಂಡು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ದೊರೆಯುತ್ತದೆ. ಉಪಯೋಗಗಳು: ಮುರಿದ ಮೂಳೆಗಳಿಗೆ ಆಧಾರವಾಗಿ, ಆಟಿಕೆ ಮತ್ತು ಅಲಂಕಾರಿಕ ವಸ್ತುಗಳ ತಯಾರಿಕೆಗೆ, ನುಣುಪಾದ ಮೇಲ್ಮೈಗಳನ್ನು ನಿರ್ಮಾಣ ಮಾಡಲಿಕ್ಕೆ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಬಳಸ್ತಾರೆ ಅಂತ ಬರೆದ್ರೆ ಖಂಡಿತವಾಗಿ ನಿಮಗೆ 4 ಅಂಕಗಳು ಸಿಗ್ತವೆ. ಇನ್ನು ಆಲ್ಕೈನ್ಗಳನ್ನು ವ್ಯತ್ಯಾಸಗಳನ್ನು ಬರೀರಿ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇದೆ. ಆಲ್ಕೇನ್ ಅಂದರೆ ಏಕಬಂಧ, ಆಲ್ಕಿನ್ ಅಂದರೆ ದ್ವಿಬಂಧ, ಆಲ್ಕೈನ್ ಅಂದರೆ ತ್ರಿಬಂಧ. ಇದರ ಸಾಮಾನ್ಯ ಸೂತ್ರ CnH2n+2, ಆಲ್ಕಿನ್ದು CnH2n, ಆಲ್ಕೈನ್ದು CnH2n-2. ಆಲ್ಕಿನ್ಗೆ ಉದಾಹರಣೆ ಮೀಥೇನ್, ಈಥೇನ್. ಆಲ್ಕಿನ್ಗೆ ಈಥೀನ್, ಪ್ರೋಫಿನ್. ಆಲ್ಕೈನ್ಗೆ ಈಥೇನ್, ಪ್ರೋಫೇನ್ ಅನ್ನೋದು ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆ, ಬೆಂಜಿನ್ C6H6, ಸೈಕ್ಲೋಹೆಕ್ಸೇನ್ C6H, ಈಥೀನ್ C2H4 ರಚನಾ ವಿನ್ಯಾಸ ಕೇಳಿದರು. ಸೊ ಆಲ್ರೆಡಿ ಇಲ್ಲೆಲ್ಲ ರಚನಾ ವಿನ್ಯಾಸಗಳನ್ನು ಕೊಟ್ಟಿದ್ದೀನಿ. ಒಂದು ಪ್ರಶ್ನೆ ಅಂತೂ ನಿಮಗೆ ಖಂಡಿತವಾಗಿ ಏನಾಗ್ತದಪ್ಪ ಅಂತಂದರೆ ಬಂದೇ ಬರ್ತದೆ, ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಇನ್ನೂ ಒಂದು ಪ್ರಶ್ನೆ ಬರ್ತದೆ, ಸಾಬೂನು ಮತ್ತು ಮಾರ್ಜಕಗಳ ನಡುವಿನ ವ್ಯತ್ಯಾಸವನ್ನು ಬರೀರಿ. ಸಾಬೂನು ಅನ್ನೋದು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಸಿಯಂ ಲವಣಗಳನ್ನು ಸಾಬೂನು ಅಂತ ಕರಿತೀವಿ. ಬಟ್ ಸಲ್ಫೋನಿಕ್ ಆಮ್ಲಗಳ ಸೋಡಿಯಂ ಲವಣ, ಕ್ಲೋರೈಡ್ ಅಥವಾ ಬ್ರೋಮೈಡ್ ಅಯಾನುಗಳ ಅಮೋನಿಯಂ ಲವಣಗಳನ್ನೇ ಮಾರ್ಜಕ ಅಂತ ಕರಿತೀವಿ. ಸೊ ಗಡಸು ನೀರಿನಲ್ಲಿ ಕೊಳೆ ತೆಗೆಯೋದಿಲ್ಲ ಸಾಬೂನು, ಬಟ್ ಇದು ಗಡಸು ನೀರಿನಲ್ಲಿ ಕೊಳೆ ತೆಗಿತದ. ಇದು ಎಣ್ಣೆ ಮತ್ತು ಕೊಬ್ಬಿನಿಂದ ತಯಾರಿಸಿರ್ತಾರೆ. ಇದನ್ನು ಪೆಟ್ರೋಲಿಯಂ ಉತ್ಪನ್ನದಿಂದ ತಯಾರಿಸ್ತಾರೆ. ಇದು ಜೈವಿಕ ವಿಘಟನೆಗೆ ಒಳಗಾಗ್ತದೆ, ಇದು ಜೈವಿಕ ವಿಘಟನೆಗೆ ಒಳಗಾಗೋದಿಲ್ಲ. ಇದು ಸಾಬೂನು ಮತ್ತು ಮಾರ್ಜಕದ ನಡುವಿನ ವ್ಯತ್ಯಾಸ, ಸ್ವಲ್ಪ ಇಂಪಾರ್ಟೆಂಟ್ ನೋಡ್ಕೊಂಡಿರಿ. ಇನ್ನು ಮುಂದೆ ಜೀವಕ್ರಿಯೆಗಳು ಪಾಠದಲ್ಲಿ ನೋಡೋದಾದರೆ ಇಲ್ಲಿ ರಕ್ತದ ಘಟಕಗಳ ಮೇಲೆ ಒಂದು ಪ್ರಶ್ನೆ ಬರ್ತದೆ. ರಕ್ತದ ಘಟಕಗಳು ಮತ್ತು ಅವುಗಳ ಕಾರ್ಯಗಳನ್ನು ಬರೀರಿ. ಸೊ ರಕ್ತದಲ್ಲಿರ್ತಕ್ಕಂಥ ಘಟಕಗಳು ಪ್ಲಾಸ್ಮಾ, ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು, ಕಿರುತಟ್ಟೆಗಳು. ಸೊ ಪ್ಲಾಸ್ಮಾ ಏನು ಮಾಡ್ತದಪ್ಪ ಅಂದ್ರೆ, ಇದು ಪೋಷಕಾಂಶಗಳು, ತ್ಯಾಜ್ಯ, ಹಾರ್ಮೋನು, ಕಾರ್ಬನ್ ಡೈಆಕ್ಸೈಡ್ ಮತ್ತು ಪ್ರತಿಕಾಯಗಳನ್ನು ಸಾಗಿಸ್ತದೆ. ಬಟ್ ಕೆಂಪು ರಕ್ತ ಆಕ್ಸಿಜನನ್ನು ಸಾಗಿಸ್ತದೆ. ಬಿಳಿ ರಕ್ತ ಕಣ ರೋಗಕಾರಕ ಸೂಕ್ಷ್ಮಜೀವಿಗಳನ್ನು ಭಕ್ಷಿಸ್ತದೆ. ಕಿರುತಟ್ಟೆಗಳು ರಕ್ತ ಹೆಪ್ಪುಗಟ್ಟುವಿಕೆಗೆ ಸಹಕಾರಿ ಆಗ್ತದೆ. ಇನ್ನು 3 ವಿಧದ ರಕ್ತನಾಳಗಳು ಮತ್ತು ಅವುಗಳ ಕಾರ್ಯಗಳನ್ನು ಬರೀರಿ ಅಂತ ಕೇಳಿದ್ರು. ಫಸ್ಟ್ ಬರೋದೇ ಅಪಧಮನಿ, ರಕ್ತವನ್ನು ಹೃದಯದಿಂದ ಹೊರಗೆ ಸಾಗಿಸ್ತವೆ. ಎರಡನೇದು ಅಭಿಧಮನಿ, ರಕ್ತವನ್ನು ದೇಹದ ವಿವಿಧ ಭಾಗಗಳಿಂದ ಹೃದಯಕ್ಕೆ ಸಾಗಿಸ್ತವೆ. ಲೋಮನಾಳಗಳು ರಕ್ತ ಮತ್ತು ಜೀವಕೋಶಗಳ ನಡುವೆ ವಸ್ತುಗಳ ಸಾಗಾಣಿಕೆಗೆ ಸಹಾಯಕ. ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆ. ಇಲ್ಲಿ ದ್ಯುತಿ ಸಂಶ್ಲೇಷಣೆಗೆ ಅಗತ್ಯವಾದ ಅಂಶಗಳು ಯಾವುವು, ಈ ಪ್ರಕ್ರಿಯೆಯಲ್ಲಿ ಜರುಗುವ ಘಟನೆಯನ್ನು ಬರೀರಿ. ಈ ಪ್ರಕ್ರಿಯೆಯಲ್ಲಿ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೀರಿ ಅಂತ ಕೇಳಿದರು. ಸೊ ಬರೀಕೊಡ್ರಿ. ದ್ಯುತಿ ಸಂಶ್ಲೇಷಣೆಗೆ ಅಗತ್ಯವಾದ ಅಂಶಗಳೇ ಕಾರ್ಬನ್ ಡೈಆಕ್ಸೈಡ್, ನೀರು, ಖನಿಜ, ಸೂರ್ಯನ ಬೆಳಕು ಮತ್ತು ಕ್ಲೋರೋಫಿಲ್. ಹಾಗಾದರೆ ದ್ಯುತಿ ಸಂಶ್ಲೇಷಣೆಯಲ್ಲಿ ಜರುಗತಕ್ಕಂಥ ಘಟನೆ ಏನಪ್ಪ ಅಂದರೆ, ಇಲ್ಲಿ ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿ ಹೀರಿಕೆ ಆಗ್ತದೆ. ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ನೀರಿನ ಅಣುಗಳನ್ನು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅಣುಗಳಾಗಿ ವಿಭಜಿಸಲ್ಪಡ್ತದೆ. ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತಿಸಲ್ಪಡ್ತದೆ. ಈ ಘಟನೆಯ ಸಮೀಕರಣ 6CO2+2H2O ಇಟ್ ಗಿವ್ಸ್ ಟು C6H12O6+6O2+6H2 ಅಂತ ಬರೆದ್ರೆ ಸಾಕು. ಮುಂದಿನ ಪಾಠ ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠದಲ್ಲಿ ಸಸ್ಯ ಹಾರ್ಮೋನುಗಳು ಮತ್ತು ಪ್ರಾಣಿ ಹಾರ್ಮೋನುಗಳ ಗ್ರಂಥಿಗಳ ಮೇಲೆ ಒಂದು ಪ್ರಶ್ನೆ ಬರ್ತದೆ. ಇಲ್ಲಿ ಸಸ್ಯ ಹಾರ್ಮೋನುಗಳಲ್ಲಿ ಆಕ್ಸಿ ನೆನಪಿಟ್ಕೊಡ್ರಿ, ಇದು ಕಾಂಡದಲ್ಲಿರುವ ಜೀವಕೋಶಗಳನ್ನು ಉದ್ದವಾಗಿ ಬೆಳೆಯಲು ಸಹಾಯ ಮಾಡ್ತದೆ. ಜಿಬ್ಬರ್ಲಿನ್ ಕಾಂಡದ ಬೆಳವಣಿಗೆಯಲ್ಲಿ ಸಹಕಾರಿ. ಸೈಟೋಕೈನಿನ್ ಕೋಶ ವಿಭಜನೆ ಉತ್ತೇಜಿಸ್ತದೆ. ಆಬ್ಸಿಕ್ ಆಮ್ಲ ಬೆಳವಣಿಗೆಯನ್ನು ಪ್ರತಿಬಂಧಿಸ್ತದೆ. ಇನ್ನು ಪರಾವರ್ತಿತ ಚಾಪದ ನಿಮಗೆ ಕೆಲವೊಂದಿಷ್ಟು ಭಾಗಗಳ ಹೆಸರು ಮತ್ತು ಕಾರ್ಯಗಳನ್ನು ಕೇಳಿದ್ರು. ಗ್ರಾಹಕಗಳು ಪ್ರಚೋದನೆಯನ್ನು ಸ್ವೀಕರಿಸ್ತಾವ. ಜ್ಞಾನವಾಹಿ ನರಗಳು ಪ್ರಚೋದನೆ ಆವೇಗಗಳನ್ನು ಗ್ರಾಹಕದಿಂದ ಮೆದುಳು ಬಳ್ಳಿಗೆ ಸಾಗಿಸ್ತದೆ. ಕ್ರಿಯಾವಾಹಿ ನರಗಳು ಏನು ಮಾಡ್ತದೆ, ಪ್ರಚೋದನೆಯನ್ನು ಕಾರ್ಯನಿರ್ವಾಹಕಕ್ಕೆ ಕಳಿಸ್ತದೆ. ಸಂಬಂಧ ಕಲ್ಪಿಸುವ ನರಕೋಶ ಜ್ಞಾನವಾಹಿ ನರಕೋಶದಿಂದ ಕ್ರಿಯಾವಾಹಿ ನರಕೋಶಕ್ಕೆ ಸಂದೇಶ ಸಾಗಿಸ್ತದೆ. ಕಾರ್ಯನಿರ್ವಾಹಕ
ಸೂಕ್ತ ಪ್ರತಿಕ್ರಿಯೆ ತೋರಿಸ್ತಕ್ಕಂಥ ಘಟಕ ಅನ್ನೋದನ್ನ ಬರಿಬೇಕು. ಓಕೆನಾ, ಇದು ಇಂಪಾರ್ಟೆಂಟ್ ಇತ್ತು. ಆಮೇಲೆ ಇದು ಗ್ರಂಥಿ ಹಾರ್ಮೋನು ಕಾರ್ಯ ನೆನಪಿಟ್ಕೊಡ್ರಿ. ಪಿಟ್ಯುಟರಿ ಗ್ರಂಥಿಯ ಹಾರ್ಮೋನು ಬೆಳವಣಿಗೆ ಹಾರ್ಮೋನು, ಇದು ಬೆಳವಣಿಗೆಯನ್ನು ಪ್ರಚೋದಿಸ್ತದ. ಥೈರಾಯ್ಡ್, ಥೈರಾಕ್ಸಿನ್ ದೇಹದ ಚಯಾಪಚಯ ಕ್ರಿಯೆ ನಿಯಂತ್ರಣ. ಮೇದೋಜೀರಕ ಗ್ರಂಥಿ, ಇನ್ಸುಲಿನ್ ರಕ್ತದಲ್ಲಿ ಸಕ್ಕರೆ ಮಟ್ಟದ ನಿಯಂತ್ರಣ. ವೃಷಣಗಳು, ಟೆಸ್ಟೋಸ್ಟಿರಾನ್ ಪುರುಷ ಸಂಬಂಧಿ ಗುಣಲಕ್ಷಣಗಳು. ಅಂಡಾಶಯ, ಇಸ್ಟ್ರೋಜನ್ ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳ ಬೆಳವಣಿಗೆ ಮತ್ತು ಋತುಚಕ್ರದ ನಿಯಂತ್ರಣ. ಅಡ್ರಿನಲ್, ಅಡ್ರಿನಾಲಿನ್ ದೇಹವನ್ನು ತುರ್ತು ಪರಿಸ್ಥಿತಿ ಎದುರಿಸಲು ತಯಾರು ಮಾಡ್ತದೆ ಅಂತ ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್ ಮಸೂರಗಳಲ್ಲಿರ್ತಕ್ಕಂಥ ಒಂದು ಪ್ರಶ್ನೆ ಇತ್ತು ನೋಡಿ. ಇಲ್ಲಿ 4 ಸೆಂಟಿಮೀಟರ್ ಗಾತ್ರದ ವಸ್ತುವನ್ನು 15 ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವ ನಿಮ್ನ ದರ್ಪಣದ ಮುಂದೆ 25 ಸೆಂಟಿಮೀಟರ್ ದೂರದಲ್ಲಿ ಇರಿಸಿದೆ. ಸ್ಪಷ್ಟ ಪ್ರತಿಬಿಂಬವನ್ನು ಪಡೆಯಲು ದರ್ಪಣದಿಂದ ಎಷ್ಟು ದೂರದಲ್ಲಿ ಇಡಬೇಕು? ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರವನ್ನು ಲೆಕ್ಕಿಸ್ರಿ ಅಂತ ಕೇಳಿದ್ರು. ವಸ್ತುವಿನ ದೂರ 25 ಸೆಂಟಿಮೀಟರ್, ಸಂಗಮ ದೂರ -15, ಗಾತ್ರ +4.0 ಸೆಂಟಿಮೀಟರ್, ಪ್ರತಿಬಿಂಬದ ದೂರ ಕಂಡುಹಿಡಬೇಕು. ಸೊ ಅವಾಗ ದೂರವನ್ನು ಕಂಡುಹಿಡಿದಾಗ ಎಷ್ಟು ಬರ್ತದೆ? 6 cm ಬರ್ತದೆ. ಸೊ ಇದೇನಪ್ಪ ಅಂತಂದರೆ -6 cm. ಪ್ರತಿಬಿಂಬ ತಲೆ ಕೆಳಗಾದ ಮತ್ತು ದೊಡ್ಡ ಪ್ರತಿಬಿಂಬ ಅಂತ ಬರೀಬೇಕು. ಲೆಕ್ಕ ಸ್ವಲ್ಪ ಕ್ಲೋಸ್ ಆಗಿ ನೋಡ್ಕೊಡ್ರಿ. ಇನ್ನು ಮಸೂರಕ್ಕೆ ಸಂಬಂಧಿಸಿದಂತೆ ಸಂಗಮ ಬಿಂದು, ಸಂಗಮ ದೂರ, ಪ್ರಧಾನ ಅಕ್ಷ ಅಂದರೆ ಏನು? ಸಂಗಮ ಬಿಂದು ಪ್ರಧಾನ ಅಕ್ಷದ ಮೇಲೆ ಬೆಳಕಿನ ಕಿರಣಗಳು ಕೇಂದ್ರೀಕರಿಸುವ ಬಿಂದು. ಸಂಗಮ ದೂರ ಮಸೂರದ ಸಂಗಮ ಬಿಂದು ಮತ್ತು ದೃಕ್ ಕೇಂದ್ರಗಳಿರುವ ದೂರ. ಪ್ರಧಾನ ಅಕ್ಷ ವಕ್ರತಾ ಕೇಂದ್ರ ಮತ್ತು ಕೇಂದ್ರದ ಮೂಲಕ ಹಾದು ಹೋಗುವ ಕಾಲ್ಪನಿಕ ರೇಖೆ. ಇನ್ನು ಕಾರಣ ಕೊಡಬೇಕು. ಬೆಳಕಿನ ಕಿರಣವನ್ನು ಓರೆಯಾಗಿ ಗಾಳಿಯಿಂದ ನೀರಿಗೆ ಪ್ರವೇಶಿಸಿದಾಗ ಲಂಬದ ಕಡೆಗೆ ಬಾಗ್ತದೆ. ಯಾಕಂದ್ರೆ ಗಾಳಿಯ ಸಾಂದ್ರತೆಗಿಂತ ನೀರಿನ ಸಾಂದ್ರತೆ ಹೆಚ್ಚು ಮತ್ತು ಬೆಳಕಿನ ವೇಗ ಕಡಿಮೆ. ನಿಮ್ನ ದರ್ಪಣವನ್ನು ಸೌರ ಕುಲುಮೆಯಲ್ಲಿ ಬಳಸ್ತಾರೆ. ಯಾಕಂದ್ರೆ ಬೆಳಕನ್ನು ಕೇಂದ್ರೀಕರಿಸ್ತದ, ಶಕ್ತಿಯ ಕಿರಣ ಪುಂಜವನ್ನು ಉಂಟು ಮಾಡ್ತದೆ. ಇನ್ನು ಸಂಗಮ ದೂರ ಹೆಚ್ಚಾದಾಗ ಮಸೂರದ ಸಾಮರ್ಥ್ಯ ಕಡಿಮೆ. ಮಸೂರದ ಸಾಮರ್ಥ್ಯ ಸಂಗಮ ದೂರಕ್ಕೆ ವಿಲೋಮ ಅನುಪಾತದಲ್ಲಿ ಇರ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಇಲ್ಲೊಂದು ಇಂಪಾರ್ಟೆಂಟ್ ಪ್ರಶ್ನೆ ಇದೆ. ಏನಪ್ಪ ಅಂತಂದ್ರೆ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಮತ್ತು ಹೃಸ್ವ ಮಂಡಲ ಹೇಗೆ ಉಂಟಾಗ್ತದೆ? ಈ ಸಂದರ್ಭದಲ್ಲಿ ಫ್ಯೂಸ್ನ ಕೆಲಸ ಏನು? ಇಲ್ಲಿ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಎರಡೂ ನೇರ ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಉಂಟಾಗ್ತದೆ. ಆಮೇಲೆ ಹಾನಿಗೊಳಗಾದ ಅಥವಾ ವಿದ್ಯುತ್ ಉಪಕರಣದಲ್ಲಿ ಯಾವುದಾದರೊಂದು ದೋಷವಿದ್ದರೆ ಅಥವಾ ಹಲವಾರು ವಿದ್ಯುತ್ ಉಪಕರಣಗಳನ್ನು ಏಕಕಾಲಕ್ಕೆ ಒಂದೇ ಮಂಡಲದಲ್ಲಿ ಸಂಪರ್ಕಿಸಿದರೆ ಇಂಥ ಸನ್ನಿವೇಶಗಳಲ್ಲಿ ಮಂಡಲದಲ್ಲಿದ್ದ ವಿದ್ಯುತ್ ಪ್ರವಾಹ ಬಹಳ ಹೆಚ್ಚಾಗಿ ಬಿಡುತ್ತದೆ. ಇದೇ ಹೃಸ್ವ ಮಂಡಲ ಅಂತ ಕರಿತೀವಿ. ಫ್ಯೂಸ್ ಏನು ಮಾಡ್ತದಪ್ಪ ಅಂದ್ರೆ ಇಲ್ಲಿ ಜರಗ್ತಕ್ಕಂಥ ಜ್ವಲನ ತಾಪದಿಂದ ಫ್ಯೂಸ್ ಕರಗಿ ವಿದ್ಯುತ್ ಸಂಪರ್ಕ ಕಡಿತ ಮಾಡ್ತದೆ. ಆದ್ದರಿಂದ ವಿದ್ಯುತ್ ಮಂಡಲ ಮತ್ತು ವಿದ್ಯುತ್ ಉಪಕರಣಗಳು ಹಾಳಾಗೋದನ್ನು ತಪ್ಪಿಸೋ ಕೆಲಸ ಯಾವ್ದು ಮಾಡ್ತದಪ್ಪ ಅಂದ್ರೆ ಫ್ಯೂಸ್ ಮಾಡ್ತದೆ. ಇಷ್ಟು ನಾನು ಏನು ಮಾಡಿದ್ದೀನಿ ಅಂದರೆ ಒಂದು 7 ಪ್ರಶ್ನೆಗಳನ್ನು 4 ಮತ್ತು 5 ಅಂಕಕ್ಕೆ ಹೇಳಿದೆ. ಸೊ ಖಂಡಿತವಾಗಿ ನೋಡಿಕೊಂಡು ಚೆನ್ನಾಗಿ ಪ್ರಿಪೇರ್ ಮಾಡಿ 2-3 ಅಂಕದ ಪ್ರಶ್ನೆಗಳ ಉತ್ತರ